ರಾಯಭಾಗದಲ್ಲಿ ನುಡಿ ಪರ್ವೋದಯ ಮೊಳಗಿಸಿದ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ರಾಯಭಾಗ ಪಟ್ಟಣದ ಮಹಾವೀರ ಭವನದಲ್ಲಿ ರಾಯಭಾಗ ತಾಲೂಕಾ 8ನೇ ಸಾಹಿತ್ಯ ಸಮ್ಮೇಳನವನ್ನ ಅರ್ಥಪೂರ್ಣವಾಗಿ ಜರುಗಿಸಲಾಗಿದೆ. ಇನ್ನು ತಾಲೂಕಾ ಅಧ್ಯಕ್ಷ ರವೀಂದ್ರ ಪಾಟೀಲ್ ನಾಡ ಧ್ವಜಾರೋಹಣ ನೆರವೇರಿಸಿದ್ದು, ನಂತರ ಅಭಿನವ ಮಂಜುನಾಥ ಸ್ವಾಮೀಜಿ ತಾಯಿ ಭುವನೇಶ್ವರಿ ಪೂಜೆಯನ್ನು ಸಲ್ಲಿಸಿದ್ದು, ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಅವಾಜಿ ವೃತ್ತ ಮಾರ್ಗವಾಗಿ ತಾಯಿ ಭುವನೇಶ್ವರಿ ಹಾಗೂ ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನ ಬಾಳಪ್ಪನವರ್ ಕುದುರೆ ಸಾರೋಟಿನಲ್ಲಿ ಅದ್ದೂರಿ ಮೆರವಣಿಗೆಗೆ ಮಾಜಿ ಸಂಸದ ಅಮರಸಿಂಹ ಪಾಟೀಲ್ ಚಾಲನೆಯನ್ನ ನೀಡಿದರು. ಮೆರವಣಿಗೆಯು ಕವಿ ರಾಚೋಟಿ, ಕವಿ ಬಾಬಾಜಿ ಜಮಾದಾರ್, ಪ್ರೊಫೆಸರ್ ಹೊಸೂರು ಅವರು ಸೇರಿದಂತೆ ಮಹಾದ್ವಾರದ ಮೂಲಕ ಕವಿ ರಾಜಾದಿತ್ಯ ಸಭಾಮಂಟಪ ಹಾಗೂ ಸ್ವಾತಂತ್ರ್ಯ ಸೇನಾನಿ ದಿವಂಗತ ವಸಂತರಾವ್ ಪಾಟೀಲ್ ಪ್ರಧಾನ ವೇದಿಕೆಗೆ ಆಗಮಿಸಿತು. ನಂತರ ವೇದಿಕೆಯ ನುಡಿ ಪರ್ವೋದಯ ಕಾರ್ಯಕ್ರಮಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ್ ಸಾದರ್ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಿದ್ದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನ ಬಾಳಪ್ಪನವರವರು ಮಾತನಾಡಿದ್ದು, ಸರ್ಕಾರ 5ನೇ ತರಗತಿಯವರೆಗೆ ಕಡ್ಡಾಯವಾಗಿ ಕನ್ನಡ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಇಲ್ಲವೇ ಆಂಗ್ಲ ಮಾಧ್ಯಮ ಶಾಲೆಗಳ ಅನುಮತಿ ನೀಡಬೇಡಿ. ಕನ್ನಡ ಎಲ್ಲಾ ಕ್ಷೇತ್ರಗಳಲ್ಲೂ ಆಡಳಿತ ಭಾಷೆಯಾಗಬೇಕು. ಕನ್ನಡ ಅಂಕಿ ಬಳಸಬೇಕು. ಎಲ್ಲರೂ ಕನ್ನಡದಲ್ಲಿಯೇ ಸಹಿಯನ್ನ ಮಾಡುವುದನ್ನ ರೂಢಿಸಿಕೊಳ್ಳಬೇಕೆಂದು ಕರೆಯನ್ನ ನೀಡಿದ್ದಾರೆ. ಇನ್ನು ಮೋದಿಯ ವಿಚಾರದಂತೆ ಈ ವೇದಿಕೆ ಮಹಿಳೆಯರಿಗೆ 33% ಮೀಸಲಾತಿ ಸಂಪೂರ್ಣ ಎದ್ದು ಕಾಣುತ್ತಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ದುಶ್ಚಟಕ್ಕೆ ದಾಸರಾಗುತ್ತಿದ್ದು, ಕ್ರೀಡೆ ಸಾಹಿತ್ಯಗಳ ಅಭಿರುಚಿ ಅವರಲ್ಲಿ ಮೂಡಿಸಿದ್ದಲ್ಲಿ ದುಶ್ಚಟಗಳಿಂದ ತಪ್ಪಿಸಬಹುದಾಗಿದೆ. ಎಲ್ಲ ಕನ್ನಡ ಭಾಷೆಯ ಅಭಿಮಾನಿಗಳು ಕೈ ಜೋಡಿಸಿ ಕನ್ನಡದ ತೇರು ಎಳೆಯೋಣ. ಕನ್ನಡದ ಕಾರ್ಯ ಎಂದಿಗೂ ನಿಲ್ಲಲ್ಲ. ಕನ್ನಡದ ಭಾಷೆಗೆ ಕನ್ನಡಕ್ಕೆ ಕುತ್ತು ಬಂದಲ್ಲಿ ಎದುರಿಸಲು ನಾನು ಮೊದಲಿಗ ನಾಗುವನೆಂಬುದು ಸಾಹಿತಿ ಪ್ರಣಯ್ ಪಾಟೀಲ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಬೆಂಗಳೂರಿನಂತಹ ನಗರಗಳಲ್ಲಿ ಪಟ್ಟಗದೋತ್ತರ ತೊಟ್ಟ ಹಿರಿಯರಿಗೆ ಮೊದಲು ಬೆಲೆ ಸಿಗುವಂತೆ ಆಗಬೇಕು ಎಂದಿದ್ದಾರೆ. ನಂತರ ಡಾಕ್ಟರ್ VS ಮಾಳಿ ಮಾತನಾಡಿದ್ದು, ರಾಯಭಾಗದ ಶ್ರೀಮಂತ ಸಾಂಸ್ಕೃತಿಕ ಸಾಹಿತ್ಯದ ಕುರಿತು ಮಾತನಾಡಿದ್ದು, ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸತ್ಕರಿಸಿ ಗೌರವಿಸಲಾಗಿದೆ. ನಂತರ ಬಾಗೆ ಬನಿ, ಕಾವ್ಯಕನಿ, ಬಾಗೆ ಬಾಗಿನ ಸಮಾರೋಪ ಸಮಾರಂಭವನ್ನು ಜರುಗಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಹಂದಿಗುಂದದ ಶಿವಾನಂದ ಸ್ವಾಮೀಜಿ, ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನ ಬಾಳಪ್ಪನವರ್, ಡಾಕ್ಟರ್ ಬಸವರಾಜ್ ಸಾದರ್, ಶಾಸಕ ದುರ್ಯೋಧನ ಐಹೊಳೆ, ಜಿಲ್ಲಾಧ್ಯಕ್ಷೆ ಮಂಗಳಾ ಮೆಟಗೂಡ್ ಸೇರಿದಂತೆ ಸಾಹಿತಿ ಪ್ರಣಯ್ ಪಾಟೀಲ್, ಬೇಮ್ಸ್ ಆಡಳಿತಾಧಿಕಾರಿ ಸಿದ್ದು ಮತ್ತು ಡಾಕ್ಟರ್ VS ಮಾಳಿ, ಶಂಕರ್ ಕ್ಯಾಸ್ತಿ ಸೇರಿದಂತೆ ಡಾಕ್ಟರ್ ಲಕ್ಷ್ಮಣ್ ಚೌರಿ ಮತ್ತು ತುಕಾರಾಮ್ ವಂಟಗೂಡೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸುಮಾಳಿ, JJ ನ್ಯೂಸ್ ಕನ್ನಡ, ರಾಯಭಾಗ. ಸಂಘಟನೆ ಯಾಕಂದ್ರೆ ಹಳ್ಳಿಗೋಡ್ನಾಗ ಕನ್ನಡ ಭಾಷೆಗೆ ಅಭಿಮಾನಿ ಅದಾರೆ. ಬರ್ಯಾಕ್ರಿ ಸಾಹಿತ್ಯ ಒಳಗೆ ಇಂಟ್ರೆಸ್ಟ್ ತಗೊಂಡ್ರಿ, ಇಲ್ಲಾಂದ್ರೆ ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ತಗೊಂಡ್ರಿ, ಮೈಂಡ್ ಡೈವರ್ಟ್ ಆಗ್ತೈತೆ. ಈ ಡ್ರಗ್ಸ್ ಎಷ್ಟೋ ಫ್ಯಾಮಿಲಿಗಳು ಹಾಳಾಗಿರೋದು. ಈ ಗೋವಾ ಪಂಜಾಬ್ನಾಗ ಅಷ್ಟೇ ಅಲ್ರಿ, ಕರ್ನಾಟಕ ಒಳಗೆ ಬರತೈತೆ ಡ್ರಗ್ಸ್ ಹೆಚ್ಚಾಗತ್ತೆ. ಅದಕ್ಕೆ ಸಣ್ಣ ಹುಡುಗರು ಡ್ರಗ್ಸ್ ಆಗಲಿ ಮತ್ತ ಹೆವಿ ಡ್ರಿಂಕಿಂಗ್ ಆಗಲಿ ಅದರಿಂದ ದೂರ ಇಡ್ಬೇಕ್ರಿ. ಮತ್ತೆ ಯಾವ ಬೇಕಾದ ನಶಾ ಪದಾರ್ಥ ಇದ್ರೆ ದೂರ ಇಡ್ಬೇಕು. ಅಂದ್ರೆ ಹುಡುಗರಿಗೆ ಸ್ಪೋರ್ಟ್ಸ್ ನಾಗ ಮತ್ ಸಾಹಿತ್ಯನಾಗ ಇಂಟ್ರೆಸ್ಟ್ ಬಂದ್ರೆ ಅವ್ರು ಇಳುವ ಚಟ ಹಚ್ಚಂಗಿಲ್ಲ. ಎಷ್ಟೈತಿದೆ ನೀವು AK-47 ತಗೊಂಡು ನೀವು ವೈರಿ ಗುಂಡ್ ಹಾಕಿ ಮತ್ತು 100 ವೈರಿ ತಯಾರಾಗ್ತದೆ. ಖರೆ ನೀವು ಕಲಂನೇ ಬರೆದ ಪತ್ರಲ್ಲೇ ಆ ವೈರಿಗೂ ನಿಮ್ ಬಿದ್ದರಾಗ್ತದೆ. ಅದು ಕಲಂ ಶಕ್ತಿ ನಾನು ಹೇಳಿದಲ್ಲ. ಕಡ್ಡಾಯಗೊಳಿಸಲಿ, ಇಲ್ಲವೇ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ
ಖರೀದಿಸಿ ತಮ್ಮ ಸಭೆ ಸಮಾರಂಭಗಳಿಗೆ ಕಾಣಿಕೆಯಾಗಿ ನೀವು ಬಳಸಿಕೊಂಡರೆ ಸಾಹಿತ್ಯವಾಗುತ್ತದೆ, ಸಾಹಿತಿಗಳಿಗೂ ಅನುಕೂಲವಾಗುತ್ತದೆ ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ